ದೇಶದ ಹಿತಕ್ಕಾಗಿ ಮೋದಿ ಮತ್ತೊಮ್ಮೆ ಸೇವೆಗೆ ಅವಕಾಶ ನೀಡಿ ವಿಶ್ವೇಶ್ವರ ಹೆಗಡೆ ಕಾಗೇರಿ. ದೇಶದ ಹಿತಕ್ಕಾಗಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ಅವಶ್ಯವಾಗಿದ್ದು ಎಲ್ಲರೂ ಸೇರಿ ಮತ್ತೊಮ್ಮೆ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕಿದೆ ಎಂದು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಅವರು ಇಂದು ಮುರುಡೇಶ್ವರದ ಡಾಕ್ಟರ್ ಆರ್.ಎನ್. ಶೆಟ್ಟಿ ಸಭಾಭವನದಲ್ಲಿ ನಡೆದ ಲೋಕಸಭಾ ಚುನಾವಣೆ 2024 ಉತ್ತರ ಕನ್ನಡ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡುತ್ತಿದ್ದರು. ನಾನು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೇನೆ ಹಾಗೂ ಈ ಜಿಲ್ಲೆಗೂ ರಾಜ್ಯಕ್ಕೂ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೇನೆ. ಈಗ ಮತ್ತೊಮ್ಮೆ ನನಗೆ ನಿಮ್ಮ ಸೇವೆ ಮಾಡಲು ಅವಕಾಶ ನೀಡಿ ಎಂದು ವಿನಂತಿಸಿದರು. ಇಲ್ಲಿಯ ಜನಜೀವನದ ಬಗ್ಗೆ ಸ್ಪಷ್ಟವಾದ ಅರಿವಿದೆ ನನಗೆ. ನಾನು ಬಹಳ ವಿವರವಾಗಿ ನಾನು ಅದನ್ನೇನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಒಂದು ಮಾತ್ರ ನಾನು ವಿಶ್ವಾಸ ಕೊಡ್ತೇನೆ, ನಾನು ಬಹಳ ಜವಾಬ್ದಾರಿ ಸ್ಥಾನಗಳನ್ನೆಲ್ಲ ನಿರ್ವಹಿಸಿದಂಥದ್ದು. ಶಿಕ್ಷಣ ಸಚಿವನಾಗಿದೆ, ವಿಧಾನಸಭೆಯ ಸಭಾಧ್ಯಕ್ಷನಾಗಿದೆ. ಸಭಾಧ್ಯಕ್ಷ ಸ್ಥಾನ ಸಂವಿಧಾನಬದ್ಧವಾದಂತಹ ಜವಾಬ್ದಾರಿಯ ಸ್ಥಾನ. ಗವರ್ನರ್ ಅವರು, ಚೀಫ್ ಜಸ್ಟಿಸ್ ಅವರು, ಮುಖ್ಯಮಂತ್ರಿಗಳು, ಸಭಾಧ್ಯಕ್ಷರು, ಸಭಾಪತಿಗಳು ನಾವೆಲ್ಲ ಒಂದು ಪ್ರೋಟೋಕಾಲ್ನಲ್ಲಿ ಬರುವಂಥದ್ದು. ಹಾಗಾಗಿ ಸಭಾಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿ ಇಡೀ ದೇಶದಲ್ಲಿ ಕರ್ನಾಟಕದ ವಿಧಾನಸಭೆಯ ಮೊಟ್ಟ ಮೊದಲ ವಿಧಾನಸಭೆಯಾಗಿ ಅನೇಕ ಒಳ್ಳೆ ಕೆಲಸ ಮಾಡೋದ್ರೊಳಗೆ ನಾನು ಪಾತ್ರ ಇದ್ದೇನೆ, ಜವಾಬ್ದಾರಿ. ಸಂವಿಧಾನದ ಬಗ್ಗೆ ಚರ್ಚೆಯನ್ನ ಅತ್ಯುತ್ತಮವಾಗಿ ಯಾವುದಾದ್ರೂ ವಿಧಾನಸಭೆಯಲ್ಲಿ ಮಾಡಿದ್ದಾರೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಚುನಾವಣೆ ಸುಧಾರಣೆ ಬಗ್ಗೆ ಮಾಡಿದ್ದೀವಿ, ಸಂಸದೀಯ ವ್ಯವಸ್ಥೆಯಲ್ಲಿ ಮೌಲ್ಯಗಳನ್ನು ಕುಸಿತಾ ಇದೆ ಅದನ್ನು ತಡೆಗಟ್ಟೋದಕ್ಕೆ ಮಾಡಿದ್ದೀವಿ, ಓಂ ಬಿರ್ಲಾಜಿಯವರು ಕರೆಸಿಕೊಂಡು ನಮ್ಮ ಲೋಕಸಭೆ ಸ್ಪೀಕರ್ ಕರೆದು ಸಭೆ ಮಾಡಿದ್ದೀವಿ. ನಾವು ಪ್ರಯತ್ನ ಒಳ್ಳೆಯದಾಗಿದೆ. ಹಾಗಾಗಿ ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ ನಾನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತೀನಿ, ಇಲ್ಲಿ ನಡಿಬಾರದು ಏನು ನಡೀತಾ ಇದೆ ಅನ್ನೋದನ್ನ ಅದನ್ನ ಗುರುತು ಮಾಡಿ ಅದಿನ್ನ ಮುಂದೆ ನಡೀದೇ ಇರುವಂತೆ ಲೋಕಸಭಾ ನಿಮ್ಮ ಪ್ರತಿನಿಧಿಯಾಗಿ ನಾನು ಆ ಜವಾಬ್ದಾರಿಯನ್ನ ನಿರ್ವಹಿಸ್ತೇನೆ ಮತ್ತು ನಿಮ್ಮ ಜೊತೆಗಿದ್ದು ನಿರ್ವಹಿಸ್ತೇನೆ. ನಾನು ನಿಮ್ಮ ಜೊತೆಗಿದ್ದು ನಿರ್ವಹಿಸ್ತೇನೆ. ನನ್ನ ರಾಜಕೀಯ ಜೀವನ ಅದು ತೆರೆದಿಟ್ಟು ಪುಸ್ತಕ. ಅದು ಸಾರ್ವಜನಿಕ ಜೀವನಕ್ಕೋಸ್ಕರವಾಗಿ ಇದುವರೆಗೂ ಅಭಿವೃದ್ಧಿಯನ್ನ ಕೇಂದ್ರೀಕರಿಸಿಕೊಂಡೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಮಾಡ್ತೀನಿ. ನಾನು ಆಗ ಭಟ್ಕಳಕ್ಕೇನು ಮಾಡಲಿಲ್ಲ ಅಂತ ಅಂಕೋಲ MLA ಆಗಿದ್ದೆ, ಸಿದ್ದಾಪುರ ಕ್ಷೇತ್ರದ MLA ಆಗಿದೆ. ಆದ್ರೆ ನಾನು ಶಿವಾನಂದ ನಾಯ್ಕರು ಇಲ್ಲಿದ್ದಾರೆ, ನಮ್ಮ ಉಸ್ತುವಾರಿ ಸಚಿವ. ಏಪ್ರಿಲ್ 7ರಂದು ಶಿರ್ಸಿಯಲ್ಲಿ ಬೃಹತ್ ಉದ್ಯೋಗ ಮೇಳ. ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಶಿರ್ಸಿ, PGSS ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಹೋಟೆಲ್ ಮ್ಯಾನೇಜ್ಮೆಂಟ್ ಹಾಗೂ ಮಾರಿಕಾಂಬಾ ಕಾಲೇಜು ಅಭಿವೃದ್ಧಿ ಸಮಿತಿಯ ಆಶ್ರಯದಲ್ಲಿ ಏಪ್ರಿಲ್ 7ರಂದು ಬೆಳಗ್ಗೆ 9 ಗಂಟೆಯಿಂದ ನಗರದ ಮಾರಿಕಾಂಬಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಬೃಹತ್ ಉದ್ಯೋಗ ಮೇಳ, ಉತ್ತಮ ಶಿಕ್ಷಕರ ಹಾಗೂ ಉತ್ತಮ ಶಿಕ್ಷಣ ಸಂಸ್ಥೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಫ್ಯಾಷನ್ ಡಿಸೈನಿಂಗ್ ಎಕ್ಸಿಬಿಷನ್ ಕಮ್ ಸೇಲ್ ಕಾರ್ಯಕ್ರಮ. ಉದ್ಯೋಗ ಮೇಳದಲ್ಲಿ ಬೆಂಗಳೂರು, ಮಂಗಳೂರು, ಗೋವಾ ಸೇರಿದಂತೆ ವಿವಿಧ ಭಾಗಗಳಿಂದ 30 ಖಾಸಗಿ ಕಂಪನಿಗಳು ಹಾಗೂ ರಾಜ್ಯದ 25 ಖಾಸಗಿ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸುತ್ತಿವೆ. ಈಗಾಗಲೇ ಸ್ಕೋರ್ರೆಸ್ ಶಿರ್ಸಿ, ಬಿಗ್ ಬಜಾರ್ ಬೆಂಗಳೂರು, ಅಮೆಜಾನ್, ಓ ಫೌಂಡೇಶನ್, ರಾಯಲ್ ಮ್ಯಾಕ್ಸ್, ಮ್ಯಾಜಿಕ್ ಬಸ್, ಆಕ್ಸಿಸ್ ಬ್ಯಾಂಕ್, ಟೊಯೋಟಾ, ಸನ್ ಇಂಡಿಯಾ, HDFC ಬ್ಯಾಂಕ್, BSS ಮೈಕ್ರೋ ಫೈನಾನ್ಸ್, ICICI ಬ್ಯಾಂಕ್, HDFC, ಕೋಟೆಕ್ ಮಹೇಂದ್ರ, SBI, ಮುಥೂಟ್ ಫೈನಾನ್ಸ್, ಶ್ರೀರಾಮ್ ಫೈನಾನ್ಸ್, ಮಣಪುರಂ ಗೋಲ್ಡ್ ಲೋನ್, ITI ಕಂಪನಿ, ಹೋಟೆಲ್ ಮ್ಯಾನೇಜ್ಮೆಂಟ್, ಅಪೋಲೋ, ಓಲಾ ಎಲೆಕ್ಟ್ರಿಕಲ್ ಈಗಾಗಲೇ ಹೆಸರು ನೋಂದಣಿ ಮಾಡಿಕೊಂಡಿವೆ. ಉತ್ತರ ಕನ್ನಡ ಜಿಲ್ಲೆಯ ಹಾಗೂ ಹುಬ್ಬಳ್ಳಿ, ಬೆಂಗಳೂರು, ದಾವಣಗೆರೆ, ಧಾರವಾಡ, ಚಿತ್ರದುರ್ಗ, ವಿಜಯನಗರ, ರಾಯಚೂರು, ಬಾಗಲಕೋಟೆ, ವಿಜಯಪುರ, ಹಾವೇರಿ, ಮೈಸೂರು, ಬೆಳಗಾವಿ ಇನ್ನಿತರ ಜಿಲ್ಲೆಯ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸುತ್ತಿವೆ. 3,000ಕ್ಕಿಂತ ಹೆಚ್ಚು ಉದ್ಯೋಗ ಅವಕಾಶಗಳು ಇದ್ದು ಕಂಪನಿಗಳಲ್ಲಿ ವೇತನವು 15,000ದಿಂದ ಪ್ರಾರಂಭವಾಗಲಿದೆ. ಅದೇ ರೀತಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧನೆಗೆ ತೆರಳುವ ಶಿಕ್ಷಕರಿಗೆ, ಮುಖ್ಯೋಪಾಧ್ಯಾಯರಿಗೆ, ಪ್ರಾಂಶುಪಾಲರಿಗೆ ಊಟ, ವಸತಿ, ಪ್ರಯಾಣ ಭತ್ಯೆ, ವೈದ್ಯಕೀಯ, PF ಸೌಲಭ್ಯದೊಂದಿಗೆ ಸರ್ಕಾರ ನಿಗದಿಪಡಿಸಿದ ವೇತನದಿಂದ 1 ಲಕ್ಷಕ್ಕಿಂತ ಹೆಚ್ಚಿನ ವೇತನವೂ ಸಿಗಲಿದೆ. ಅಗತ್ಯ ದಾಖಲೆಗಳೊಂದಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ
ಅಂದು ಕೂಡ ಯಾವುದೇ ಶುಲ್ಕ ಇಲ್ಲದೆ ಉದ್ಯೋಗ ಮೇಳದಲ್ಲಿ ಊಟದ ವ್ಯವಸ್ಥೆ ಇರಲಿದೆ. ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ ಅಭ್ಯರ್ಥಿಗಳಿಗೂ ಅವಕಾಶವಿದ್ದು, ಹೆಚ್ಚಿನ ಮಾಹಿತಿಗಾಗಿ 988-109-177 ಅಥವಾ 8618359588 ಈ ನಂಬರಿಗೆ ಸಂಪರ್ಕಿಸಬಹುದು. ಆಪ್ತರ ಜೊತೆ ಸಮಾಲೋಚನೆ, ಇನ್ನೆರಡು ದಿನಗಳಲ್ಲಿ ನಿಲುವು ತಿಳಿಸುತ್ತೇನೆ, ಸೂರಜ್ ನಾಯ್ಕ್ ಸೋನಿ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ದೇವೇಗೌಡ ಅವರು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲು ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಪ್ರಬಲ ಶಕ್ತಿಯಾಗಿರುವ ನಾವು ಯಾವ ರೀತಿ ಬೆಂಬಲ ನೀಡಬೇಕು ಎನ್ನುವ ಬಗ್ಗೆ ಚರ್ಚೆಯಾಗಿದೆ. ಬಿಜೆಪಿ ಅಭ್ಯರ್ಥಿಯಾದ ಕಾಗೇರಿಯವರ ಜೊತೆ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ನಮ್ಮ ನಿಲುವು ಏನು ಎಂಬುದನ್ನು ಇನ್ನೆರಡು ದಿನಗಳಲ್ಲಿ ಸ್ಪಷ್ಟಪಡಿಸುತ್ತೇನೆ ಎಂದು ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಹೇಳಿದರು. ಅವರು ತಮ್ಮ ಮುಂದಿನ ನಡೆಯ ಬಗ್ಗೆ ಚರ್ಚಿಸಲು ಸೇರಿದ ಬೆಂಬಲಿಗರನ್ನು ಉದ್ದೇಶಿಸಿ ಮಾತನಾಡಿದರು. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ನಿವಾಸಕ್ಕೆ ಅವರ ಬೆಂಬಲಿಗರು ಭೇಟಿ ನೀಡಿ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷವನ್ನು ಬೆಂಬಲಿಸಬೇಕು ಎಂಬುದರ ಕುರಿತು ಚರ್ಚೆ ನಡೆಸಿದರು. ಬಿಜೆಪಿ ಜೆಡಿಎಸ್ ಮೈತ್ರಿ ರಾಜ್ಯದಲ್ಲಿ ಇದ್ದು, ಬಿಜೆಪಿಯು ನಿಮಗೆ ಅನ್ಯಾಯ ಮಾಡಿ ಮೂಲೆ ಗುಂಪು ಮಾಡಿದ ಪಕ್ಷವಾಗಿದೆ. ಹಿಂದೂ ಪರ ಹೋರಾಟದಲ್ಲಿ ಜೈಲಿಗೆ ಹೋಗಿದ್ದ ಸಂದರ್ಭದಲ್ಲಿ ನಿಮಗೆ ಅನ್ಯಾಯವಾಗಿದೆ. ಬಿಜೆಪಿ ಸರ್ಕಾರ ಬಂದ ನಂತರ ಕೆಲವು ಹಿಂದುಳಿದ ವರ್ಗದ ನಾಯಕರನ್ನು ಟಾರ್ಗೆಟ್ ಮಾಡಿ ಪ್ರಕರಣಗಳು ಇತ್ಯರ್ಥವಾಗದೆ ಹಾಗೆ ಉಳಿದಿವೆ ಎಂದು ಸೋನಿ ಬೆಂಬಲಿಗರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಒಂದು ವೇಳೆ ಈ ಸಂದರ್ಭದಲ್ಲಿ ಬಿಜೆಪಿಯನ್ನು ಬೆಂಬಲಿಸಿದರೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕುಮಟಾ ಕ್ಷೇತ್ರದ ಟಿಕೆಟ್ ಹಂಚಿಕೆಯಲ್ಲಿ ಕುಮಟಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡಬೇಕು ಎಂದು ಬಹುತೇಕ ಬೆಂಬಲಿಗರು ಅಭಿಪ್ರಾಯಪಟ್ಟರು. ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿ ಅವರು ನನ್ನ ಕಷ್ಟವನ್ನು ಅರಿತಿದ್ದಾರೆ. ಬಿಜೆಪಿ ಪಕ್ಷವು ನನ್ನನ್ನು ಬಳಸಿಕೊಂಡು ಲಾಭವನ್ನು ತೆಗೆದುಕೊಂಡು ಮೂಲೆಗುಂಪು ಮಾಡಿದಾಗ ನನ್ನ ನಾಯಕತ್ವದ ಗುಣವನ್ನು ಅವರು ಗುರುತಿಸಿದ್ದಾರೆ. ಜೆಡಿಎಸ್ ಪಕ್ಷವೇ ಕಳೆದ ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿಯೂ ಸೋಲು ಅನುಭವಿಸಬೇಕಾಯಿತು. ಪ್ರಕರಣ ನ್ಯಾಯಾಲಯದಲ್ಲಿದೆ. ಈ ಸಂದರ್ಭದಲ್ಲಿ ಹೇಗೆ ನಿರ್ಣಯ ಮಾಡಬೇಕು ಎಂಬುದನ್ನು ಚರ್ಚಿಸಿ ಮುಂದಿನ ತೀರ್ಮಾನ ತಿಳಿಸುವುದಾಗಿ ಹೇಳಿದರು. ಲೋಕ ಚುನಾವಣೆ ಎದುರಿಸಲು ಸ್ವಾಮೀಜಿಗಳ ಆಶೀರ್ವಾದ ಪಡೆದ ಅಂಜಲಿ ನಿಂಬಾಳ್ಕರ್. 2024 ಲೋಕಸಭಾ ಚುನಾವಣೆಯ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರು ಗುರುವಾರ ಹೊಸನಗರದ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಶ್ರೀ ರಾಮಚಂದ್ರಾಪುರ ಮಠ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿದ್ದರೂ ಸಹ ಜಿಲ್ಲಾ ವ್ಯಾಪ್ತಿ ಮೀರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ತನ್ನದೇ ಆದ ಭಕ್ತಗಣಗಳನ್ನು ಹೊಂದಿದ್ದಲ್ಲದೆ ಬಲವಾದ ಹಿಡಿತವನ್ನು ಹೊಂದಿದೆ. ಭಟ್ಕಳ, ಹೊನ್ನಾವರ, ಕುಮಟಾ ಭಾಗದಲ್ಲಿ ಉಳಿದೆಲ್ಲ ಮಠಗಳಿಗಿಂತ ಹೆಚ್ಚಿನ ಪ್ರಭಾವ ಹೊಂದಿರುವ ಮಠವಾಗಿದೆ. ಸಿದ್ದಾಪುರ, ಶಿರಸಿ, ಯಲ್ಲಾಪುರ ಭಾಗದಲ್ಲಿಯೂ ಗಮನಾರ್ಹ ಮಟ್ಟದಲ್ಲಿ ಶ್ರೀ ರಾಮಚಂದ್ರಾಪುರ ಮಠ ಭಕ್ತರನ್ನು ಹೊಂದಿದೆ. ಜಿಲ್ಲೆಯ ಪ್ರಸಿದ್ಧ ಗೋಕರ್ಣ ಕ್ಷೇತ್ರ ದೇವಾಲಯವು ಸಹ ಶ್ರೀ ರಾಮಚಂದ್ರಾಪುರ ಮಠದ ತೆಕ್ಕೆಗೆ ಸೇರಿದ್ದು, ಹಲವಾರು ಅಪಸ್ವರದ ನಡುವೆಯೂ ಆ ಭಾಗದಲ್ಲಿ ಸಾಕಷ್ಟು ಹಿಡಿತ ಹೊಂದಿದೆ. ಜಿಲ್ಲೆಯಲ್ಲಿ ಸೋಂದಾ ಶ್ರೀ ಸ್ವರ್ಣಮಲ್ಲಿ ಮಠದ ಪ್ರಭಾವ ಸಾಕಷ್ಟಿದ್ದರೂ ಶ್ರೀ ರಾಮಚಂದ್ರಾಪುರ ಮಠವು ಸಮಾನ ಭಕ್ತರನ್ನು ಹೊಂದಿರುವುದರಿಂದ ಶ್ರೀ ಮಠದ ಭಕ್ತರ ವಿಶ್ವಾಸ ಗಳಿಸುವುದಕ್ಕಾಗಿ ಅಂಜಲಿ ನಿಂಬಾಳ್ಕರ್ ಮಠದ ಮೊರೆ ಹೋಗಿದ್ದಾರೆ ಎಂದು ಹಲವರು ವಿಶ್ಲೇಷಿಸಿದ್ದಾರೆ. ಡಾಕ್ಟರ್ ಆರ್ಸ್ ಬಂದು ಜಿಲ್ಲೆಗೆ ಚಿಕಿತ್ಸೆ ಮಾಡಬೇಕು. ದಾಸನಕೊಪ್ಪದಲ್ಲಿ ಅಗ್ನಿ ಅನಾಹುತ, ಸುಟ್ಟು ಹೋದ ರೈತನ ಶ್ರಮ. ಆಕಸ್ಮಿಕವಾಗಿ ಬೆಂಕಿ ತಗುಲಿ ಭತ್ತದ ಹುಲ್ಲಿನ ಬಣವೆ ಸಂಪೂರ್ಣವಾಗಿ ಸುಟ್ಟು ಹೋದ ಘಟನೆ ದಾಸನಕೊಪ್ಪದಲ್ಲಿ ವರದಿಯಾಗಿದೆ. ಮೋಹನ ಪಲ್ಲೆಪ್ಪ ಪಾರ್ಸೇರ್ ಎಂಬುವವರು ತಮ್ಮ ಮನೆಯ ಸಮೀಪ ಹಾಕಿದ್ದ ಭತ್ತದ ಹುಲ್ಲಿನ ಬಣವೆಗೆ ಇಂದು ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಬಿರು ಬೇಸಿಗೆ ದಿನವಾದ್ದರಿಂದ ಬೆಂಕಿ ಕೂಡಲೇ ವ್ಯಾಪಿಸಿದ್ದು, ನೋಡುತ್ತಲೇ ಇಡೀ ಬಣವೆ ಸುಟ್ಟು ಹೋಗಿದೆ. ಅಗ್ನಿಶಾಮಕದವರು ಧಾವಿಸುವ ಮೊದಲೇ ಪರಿಸ್ಥಿತಿ ಕೈಮೀರಿದ್ದು, ರೈತನ ಗೋಳು ಹೇಳತೀರದಾಗಿದೆ. ಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ 400ಕ್ಕಿಂತ ಹೆಚ್ಚು ಭತ್ತದ ಹುಲ್ಲಿನ ರೋಲುಗಳನ್ನು ಸಂಗ್ರಹಿಸಿ ಇಟ್ಟಿದ್ದಾಗಿ ತಿಳಿದುಬಂದಿದೆ. ರೈತನ ಪರವಾಗಿ ಊರಿನ ಮುಖಂಡ ಗಣಪತಿ ಸಾಕಣ್ಣನವರ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಅವರು ಹಿಂಗೆ ಬರ್ತಾರೆ, ಬೋರ್ ಚಲವಾದ ಸಾಕ ಬೈಕ್ ಬಿಜೆಪಿಯಿಂದ ಕಡೆಗಣನೆ, ಹೆಬ್ಬಾರ್ ಅಭಿಮಾನಿಗಳ ಅಸಮಾಧಾನ.
ಯಲ್ಲಾಪುರ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷವು ಇತ್ತೀಚೆಗೆ ಹೆಬ್ಬಾರ್ ಬೆಂಬಲಿಗರನ್ನು ಕಡೆಗಣಿಸುತ್ತಿದ್ದು, ಪಕ್ಷದ ಯಾವುದೇ ಕಾರ್ಯಕ್ರಮಗಳಿಗೆ ತಮ್ಮನ್ನು ಆಹ್ವಾನಿಸುತ್ತಿಲ್ಲ ಎಂದು ಗುಳ್ಳಾಪುರದ ಹೆಬ್ಬಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಆನಂದ ನಾಯ್ಕ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಪಟ್ಟಣದಲ್ಲಿ ನಡೆದಿದ್ದ ಬಿಜೆಪಿಯ ಲೋಕಸಭಾ ಚುನಾವಣೆ ಪೂರ್ವ ಸಿದ್ಧತಾ ಸಭೆಗೆ ಪಕ್ಷದ ಜಿಲ್ಲಾ ಮಟ್ಟದ ನಾಯಕರು ಮತ್ತು ತಾಲೂಕಿನ ಕಾರ್ಯಕರ್ತರು ಆಗಮಿಸಿದ್ದರು. ಆದರೆ ಈ ಸಭೆಗೆ ಹೆಬ್ಬಾರ್ ಬಣದ ಯಾವುದೇ ಕಾರ್ಯಕರ್ತರಿಗೂ ಆಮಂತ್ರಣವಿರಲಿಲ್ಲ. ಬಿಜೆಪಿ ಅನುಸರಿಸುತ್ತಿರುವ ಇಂತಹ ಬಣ ರಾಜಕೀಯವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದ ಅವರು, ಬಿಜೆಪಿ ಸಂಘಟನೆಯನ್ನು ಬಲಗೊಳಿಸಲು ಶ್ರಮಿಸುತ್ತಿರುವ ನಮ್ಮನ್ನು ಇತ್ತೀಚೆಗೆ ಕಾರಣವಿಲ್ಲದೆ ಕಡೆಗಣಿಸಲಾಗುತ್ತಿದೆ. ಇದು ಇದೇ ರೀತಿ ಮುಂದುವರೆದರೆ ಭವಿಷ್ಯದ ಪರಿಣಾಮವನ್ನು ಪಕ್ಷದ ವರಿಷ್ಠರು ಎದುರಿಸಬೇಕಾದ ಸ್ಥಿತಿ ಉಂಟಾಗಬಹುದೆಂದು ಆನಂದ್ ನಾಯ್ಕ್ ಜಿಲ್ಲಾ ನಾಯಕರಿಗೆ ಎಚ್ಚರಿಕೆ ನೀಡಿದ್ದಾರೆ.